ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಆಟಿ ತಿಂಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲಾ ಮನೆಗಳಲ್ಲೂ ಈ ಒಂದು ಗಂಜಿ ಏನಿದೆ ಅದನ್ನು ಮಾಡಿಯೇ ಮಾಡ್ತಾರೆ. ಆಟಿ ತಿಂಗಳು ಅಲ್ಲದೆ ಬೇರೆ ಸಮಯದಲ್ಲೂ ಸಹ ಶರೀರದ ಉಷ್ಣತೆ ಜಾಸ್ತಿ ಆದಾಗ ಆವಾಗ ಇದನ್ನು ಮಾಡಿ ಸೇವಿಸಬಹುದು. ಮೊದಲಿಗೆ 250 ml ಅಳತೆಯ ಕಪ್ನಲ್ಲಿ 2 ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಕುಕ್ಕರಿಗೆ ಹಾಕೊಳ್ತಾ ಇದ್ದೇನೆ. 2 ಟೀ ಸ್ಪೂನ್ ಮೆಂತೆಯನ್ನು 2 ಗಂಟೆಗಳ ಕಾಲ ನೆನೆ ಹಾಕಿ ಸೇರಿಸಿದೆ. ನೆನೆಸದೆ ಹಾಗೆಯೂ ಸಹ ಹಾಕೋಬಹುದು. ಮೆಂತೆಯ ಅಳತೆಯನ್ನು 6 ರಿಂದ 7 ಚಮಚದವರೆಗೂ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು 1 ಲೀಟರ್ ನೀರು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ 3 ವಿಸಿಲ್ ಹಾಕಿ ಮೆತ್ತಗೆ ಬೇಯಿಸಬೇಕು. 4 ರಿಂದ 5 ಜನಕ್ಕೆ ಆರಾಮ್ಸೆ ಈ ಕ್ವಾಂಟಿಟಿಯಲ್ಲಿ ಊಟ ಮಾಡಬಹುದು. ಇನ್ನು ಒಂದು ಮಿಕ್ಸರ್ ಜಾರಿಗೆ 1 ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿ, 1 ಚಮಚ ಕೊತ್ತಂಬರಿ ಬೀಜ, 1/4 ಚಮಚ ಜೀರಿಗೆ ಹಾಕಿ ಮೊದಲಿಗೆ ಪುಡಿ ಮಾಡಿ ನಂತರ ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ನುಣ್ಣಗೆ ಅಂದ್ರೆ ಬೆಣ್ಣೆ ರೀತಿಯಲ್ಲಿ ರುಬ್ಕೊಳ್ಬೇಕು. ಅದಿಲ್ದಿದ್ರೆ ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದು ಆ ಹಾಲನ್ನು ಸಹ ಗಂಜಿಗೆ ಹಾಕೋಬಹುದು. ನೋಡಿ, ಈ ರೀತಿಯಲ್ಲಿ ನುಣ್ಣಗೆ ರುಬ್ಕೊಂಡಾಯಿತು. ಈ ಕಡೆ ಗಂಜಿಯು ಸಹ ಚೆನ್ನಾಗಿ ಬೆಂದು ನೀರೆಲ್ಲ ಹೀರಿದೆ. ರುಬ್ಬಿರುವ ಮಿಶ್ರಣವನ್ನು ಗಂಜಿಗೆ ಹಾಕ್ಕೊಂಡು 1 ಕಪ್ ನೀರು ಮಿಕ್ಸರ್ ಜಾರಿಗೆ ಹಾಕಿ ಆ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಪುನಃ ನೀರು ಬೇಕು ಹಾಗಾಗಿ ಬಿಸಿ ನೀರನ್ನು ಹಾಕ್ಕೊಂಡೆ ಗಂಜಿಯ ಹದವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸುಮಾರು 1 ಲೀಟರ್ ನೀರನ್ನು ಪುನಃ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬಂದ ನಂತರ ಗ್ಯಾಸ್ ಉರಿಯನ್ನು ಆರಿಸಿದ್ರೆ ಆರೋಗ್ಯಕರ ಹಾಗೂ ರುಚಿಯಾಗಿರುವ ಮೆಂತೆ ಕಾಯಿ ಗಂಜಿ ರೆಡಿ ಆಗತ್ತೆ. ಬಿಸಿ ಬಿಸಿ ಗಂಜಿ ಮೇಲಿಂದ 1 ಚಮಚ ತುಪ್ಪ ಹಾಗೂ ಮಿಡಿ ಉಪ್ಪಿನಕಾಯಿ ಹಾಕಿ ಊಟ ಮಾಡ್ತಾ ಇದ್ರೆ ನೀವೇ ಹೇಳ್ತೀರಾ ವಾವ್ ಸೂಪರ್ ಅಂತ. ಖಂಡಿತ ರೆಸಿಪಿಯನ್ನು ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪೊಳಲೀಸ್ ಕಿಚನ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.